ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ ನವಂಬರ್ ತಿಂಗಳ ರಾಶಿ ಭವಿಷ್ಯಾವಧಿ ತಿಳ್ಕೊಳ್ಳೋಣ. ನೋಡಿ, ನವಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಗ್ರಹಗಳ ಒಂದು ಸಂಚಾರ ಬದಲಾವಣೆಯಿಂದ ಏನೆಲ್ಲ ಪ್ರತಿಫಲಗಳು ಒಲಿತಿದೆ ಮತ್ತು ಕಿಡುಕಿದೆ ಇವೆಲ್ಲದರ ವಿಚಾರ ತಿಳ್ಕೊಳ್ಳೋಣ. ಇನ್ನು ಗುರು ಗ್ರಹ ನೋಡಿ, ಗುರುಗ್ರಹ ನಿಮ್ಮ ರಾಶಿಯನ್ನು ನೋಡ್ತಾ ಇರ್ತಕ್ಕಂತಹದ್ದು ಕಟಕ ರಾಶಿಯಿಂದ ಉಚ್ಚ ಸ್ಥಾನದಿಂದ ನೋಡುವಂಥ ಸ್ಥಿತಿ. ಭಾಳಷ್ಟು ಜನ ವಿವಾಹ ಆಗದಿರೋ ಇರ್ತಕ್ಕಂಥವ್ರಿಗೆ ವಿವಾಹ ಸಂಬಂಧಗಳ ನಿರ್ಣಯ ಈ ಸಮಯದಲ್ಲಿ ಒಂದು ಮಕರ ರಾಶಿಯವರಿಗೆ ಆಗಿಬಿಡತ್ತೆ. ಮತ್ತು ದಂಪತಿಗಳಿಗೆ ಒಂದು ಧರ್ಮ ಕಾರ್ಯ ಮಾಡುವಂಥದ್ದಾಗಿರ್ಬೋದು, ಧರ್ಮಕ್ಷೇತ್ರಗಳಿಗೆ ಹೋಗುವಂತಹದ್ದಾಗಿರ್ಬೋದು, ಅಥವಾ ಗುರು ದರ್ಶನಗಳನ್ನು ಮಾಡುವಂತಹ ಒಂದು ಯೋಗ ನಿಮಗೆ ಸಿಗುವಂತಹದ್ದು ಈ ಒಂದು ಗುರುವಿನ ಪ್ರತಿಫಲದಿಂದ ಇರುತ್ತೆ. ಪ್ರಯತ್ನಗಳಲ್ಲಿ ಬಲ ಸಿಗತ್ತೆ ಮತ್ತು ಖರ್ಚು ವ್ಯಯ ಮಾಡೋದು ಕೂಡ ಸಂತೃಪ್ತಿ ಸಿಗುವಂತಹ ಸ್ಥಿತಿ ಈ ಒಂದು ಗುರುವಿನ ಸಂಚಾರದಿಂದ ನಿಮಗೆ ಇರುತ್ತೆ. ಇನ್ನು ಶುಕ್ರನ ಬದಲಾವಣೆ ಮತ್ತು ಸಂಚಾರ ನೋಡಿ, ಶುಕ್ರ ಗ್ರಹ ಕನ್ಯಾ ರಾಶಿಯಲ್ಲಿ ನಿತ್ಯ ಸ್ಥಾನದ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು 2ನೇ ತಾರೀಕುವರೆಗೆ ಇದ್ದು 2ರ ನಂತರ ಒಂದು ತುಲಾ ರಾಶಿಗೆ ಸ್ವಸ್ಥಾನಕ್ಕೆ ಹೊರಡ್ತಾನೆ. ವಿಶೇಷವಾಗಿ ವೃತ್ತಿಯಲ್ಲಿ ಬರುತ್ತೆ. 2ನೇ ತಾರೀಕಿಂದ 26ರವರೆಗೂ ವೃತ್ತಿಯಲ್ಲಿ ಚೇತರಿಕೆ ಬರುತ್ತೆ. ಮತ್ತು ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು, ಅಂದರೆ ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು, ಬಂಡವಾಳ ಹೂಡಿಕೆ ಮಾಡುವಂತಹದ್ದು ಇವೆಲ್ಲ ಕೂಡ ನಡೆಯುತ್ತೆ. ಅದಕ್ಕೆ ಕೆಲಸ ಅಪ್ಗ್ರೇಡ್ ಆಗೋದಕ್ಕೋಸ್ಕರ ನಮ್ಮ ಮತ್ತಷ್ಟು ಒಂದು ಡೆವಲಪ್ಮೆಂಟ್ಗೋಸ್ಕರ ಖರ್ಚುಗಳು ಮಾಡಿ ಬೆಳೆಸುವಂತಹದ್ದು, ಮತ್ತು ವೃತ್ತಿಯಿಂದ ಧನಾಗಮ ಕೂಡ ಪಡೆಯುವಂತಹದ್ದು ಬರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಶುಭವಾದಂತಹ ಫಲ ಕೂಡ ಇರುತ್ತೆ. ಇನ್ನು 26ರ ನಂತರ ಸ್ವಲ್ಪ ಆದಾಯಗಳನ್ನು ಗಳಿಸುವಂತಹದ್ದು ಬರುತ್ತೆ. ಒಳ್ಳೆ ರೀತಿಯ ಆದಾಯಗಳು ಸಿಗತ್ತೆ.